ಅರ್ಥ ಆಗಲಿಲ್ಲ ಗುರುಗಳೇ. ರಕ್ಷೆ ಅಂದರೆ ತಾಳಿ ರಾಯಿ. ಆ ತಾಳಿ ರಕ್ಷಣೆ ಅವನನ್ನು ಕಾಪಾಡ್ತಿದೆ. ಅವನ ಹುಡುಗಿನೇ ಅವನ ಬದುಕಿಗೆ ಶ್ರೀರಕ್ಷೆ ತಾಯಿ. ತಾಳಿ ರಕ್ಷಣೆ ಕಾಪಾಡ್ತಿದೆ ಅಂದರೆ ಅವನಿಗಿನ್ನೂ ಮದುವೆನೇ ಆಗಿಲ್ಲ ಗುರುಗಳೇ. ಮದುವೆ ಅನ್ನೋದು ಜನ್ಮ ಜನ್ಮಾಂತರಗಳನ್ನು ದಾಟ್ಕೊಂಡು ಬಂದಿರೋ ಋಣಾನುಬಂಧ ತಾಯಿ. ಇದು ನಾವು ನೀವು ನಿಶ್ಚಯ ಮಾಡುವಂಥದ್ದಲ್ಲ, ಆ ಭಗವಂತನೇ ನಿಶ್ಚಯ ಮಾಡಿರ್ತಾನೆ. ಆ ಹುಡುಗಿ ಮಾಡಿರೋ ಪುಣ್ಯನೇ ಇವನನ್ನು ಕಾಯ್ತಿದೆ ತಾಯಿ. ಒಟ್ಟಾರೆ ಆ ಹುಡುಗಿ ನಿಮ್ಮನೆ ಹೊಸಲು ದಾಟಿ ಒಳಗಡೆ ಬರಬೇಕಷ್ಟೇ. ಗುರುಗಳೇ, ಆ ಹುಡುಗಿ ಎಲ್ಲಿದ್ದಾಳೆ, ಯಾರು ಅಂತ ಏನಾದರೂ ಜಾತಕ ಆಗಲಿ ಗ್ರಹಗತಿಗಳಾಗಲಿ ನಮಗೊಂದು ಸೂಚನೆ ಕೊಡುತ್ತೆ ಅಷ್ಟೇ. ಇದು ಒಂದು ವಿಜ್ಞಾನ. ನೀವು ಕೇಳಿದ ಪ್ರಶ್ನೆಗೆ ಎಲ್ಲ ಉತ್ತರ ನನಗೆ ಗೊತ್ತಿದ್ದಿದ್ರೆ ನಾನು ದೇವರಾಗ್ಬಿಡ್ತಿದ್ದೆ. ಇದು ಕೇವಲ ಸೂಚನೆ ಕೊಡುತ್ತೆ ಅಷ್ಟೇ. ಮುಂದೆ ನೆರವೇರೋದು ಬಿಡೋದು ಎಲ್ಲ ಅವನಿಚ್ಛೆಯಂತೆ. ನಾವು ಕಾಯಬೇಕಷ್ಟೇ. ಸರಿ, ಈಗ ಆದಿಗಿರೋ ಕಂಟಕ ಕಳಿಬೇಕು ಅಂದರೆ ಏನು ಮಾಡಬೇಕು ಗುರುಗಳೇ? ಮದುವೆ ಮಾಡಿ. ಅದಕ್ಕಿಂತ ಪರಿಹಾರ ಇನ್ನೊಂದಿಲ್ಲ. ಬರೋ ಮಹಾಲಕ್ಷ್ಮಿಯ ತಾಳಿಯ ರಕ್ಷೆ ಅವನಿಗಿದೆ. ಅವಳೇ ಅವನನ್ನು ಕಾಯ್ತಾಳೆ. ಅವಳು ಬರೋವರೆಗೂ ಸ್ವಲ್ಪ ಜೋಪಾನವಾಗಿದೆ ಅಷ್ಟೇ. ಅಕ್ಕ ಅಕ್ಕ ಗಣಿ, ಯಾಕೋ ಅಷ್ಟು ಗಾಬರಿಯಿಂದ ಕೂಗ್ತಾ ಇದೆಯಾ? ಏನಾಯ್ತು? ಅಕ್ಕ ದೊಡ್ಡ ಯಜಮಾನ್ರು. ದೊಡ್ಡ ಯಜಮಾನ್ರ ಏನಾಯ್ತು ಅವ್ರಿಗೆ? ಅಕ್ಕ ದೊಡ್ಡ ಯಜಮಾನ್ರಿಗೆ ಕಾಲು ನೋವು ಜಾಸ್ತಿ ಆಗಿದ್ಯಂತೆ ಅಕ್ಕ. ಬೇಗ ಔಷಧಿ ಮಾಡ್ಕೊಡ್ಬೇಕಂತೆ ಅಕ್ಕ. ಅಯ್ಯೋ ದೇವ್ರೆ. ನಡಿಯೋ ಹೋಗೋಣ. ಎಲ್ಲಿಗಕ್ಕ? ದೊಡ್ಡ ಯಜಮಾನ್ರ ಕಾಲು ನೋವು ಜಾಸ್ತಿ ಆಗಿದೆ ಅಂತ ನೀನೇ ಅಲ್ವೇನೋ ಹೇಳಿದ್ದು? ನಡಿಯೋ ಬೇಗ. ನಾನು ಹೇಳಿದ್ನಾ? ದೊಡ್ಡ ಯಜಮಾನ್ರ ಕಾಲು ನೋವು ಜಾಸ್ತಿ ಆಗಿದ್ಯಾ? ಪಾಪ. ಏಯ್, ಏನು ನಿನ್ ತರಲೆ ಮಾತುಗಳು? ಅಂದ್ರೆ ಸುಳ್ಳು ಹೇಳಿದ್ಯಾ? ಲೇ ಅಕ್ಕ, ಸುಳ್ಳೆಲ್ಲ ಕಣೆ, ಕಾಮಿಡಿ. ಸುಮ್ಮನೆ ಕಾಮಿಡಿ ಮಾಡಿದೆ ಅಷ್ಟೇ. ನೀನ್ ನೋಡಿದ್ರೆ ತಲೆ ಕೆಡಿಸ್ಕೊಂಡು ಸೊಪ್ಪರಿಯಕ್ಕೆ ಶುರು ಮಾಡ್ಬಿಟ್ಟೆ ಅಲ್ವಾ? ದೊಡ್ಡ ಯಜಮಾನ್ರ ವಿಷಯ ಅಲ್ವಾ, ಅದಕ್ಕೆ ತಾನೇ. ಏನೋ ನಿನ್ ಮಾತಿನ ಅರ್ಥ? ದೊಡ್ಡ ಯಜಮಾನ್ರು ಅಂದ್ರೆ ನಿನ್ಗೇನೋ ಆತುರ ಕಾತುರ,
ಏನೋ ಸ್ಪೆಷಲ್ ಆರೈಕೆ ಅಂತ ಅರ್ಥ. ಏಯ್, ಯಾರೋ ನಿನ್ಗೆ ದುರ್ಬುದ್ಧಿ ಹೇಳ್ಕೊಟ್ಟಿದ್ದು? ಮೂತಿ ಮೇಲಿನ ಮೀಸೆ ಬಂದಿಲ್ಲ, ಮಾರುದ್ದ ಮಾತಾಡ್ತೀಯಾ? ಅಕ್ಕ, ನನಗೂ ವಯಸ್ಸಾಗ್ತಿದೆ, ನನಗೂ ಎಲ್ಲ ಅರ್ಥ ಆಗುತ್ತೆ. ಏನ್ ಅರ್ಥ ಆಗೋದು ಮಣ್ಣಂಗಟ್ಟಿ? ವಯಸ್ಸಾಗಿದೆ, ಆದ್ರೆ ಇನ್ನ ಬುದ್ಧಿ ಬೆಳೆದಿಲ್ವಲ್ಲ. ಅಕ್ಕ, ಬೆಳ್ದಿರೋ ಬುದ್ಧಿನೇ ಹೇಳ್ತಿದೆ. ನಿನ್ನ ದೊಡ್ಡ ಯಜಮಾನ್ರು ಜೋಡಿ ಬಲೇ ಜೋಡಿ ಅಂತ. ಏಯ್, ಹಾಕ್ತೀನಿ ಅಕ್ಕ 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 ಹಾಗಿರಕ್ಕ. ಅಕ್ಕ, ಏನಕ್ಕ ಇಷ್ಟೊಂದು ಬದಲಾಗಿ ಹೋಗಿದ್ಯಾ? ಬದ್ಲಾಗಿರೋದ್ ನಾನಲ್ಲ, ನಿನ್ ಮಾತು. ದೇವ್ರಾಣೆಗೂ ನಿನ್ ಮುಖದಲ್ಲಿ ಏನೋ ಬದಲಾಗಿ ಹೋಗಿದೆ. ಬದಲಾವಣೆನಾ? ನಿನ್ ಹಣೆಲಿರೋ ಸಿಂಧೂರ ನಿನ್ ಮುಖದ ಕಳೆನೇ ಬದಲಾಯಿಸ್ಬಿಟ್ಟಿದೆ ಅಕ್ಕ. ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದೆ ಗೊತ್ತಾ? ಅಮ್ಮನ ಹಳೇ ಫೋಟೋದಲ್ಲಿ ನೋಡ್ದಂಗ ಆಗ್ತಿದೆ. ಹೌದೇನೋ? ಹ್ಞೂ ಅಕ್ಕ. ಇನ್ನೊಬ್ರು ಯಾರು ಹೀಗೆ ಕಾಣಿಸ್ತಾರಲ್ಲ, ಯಾರು? ಯಾರೋ? ಹಾ, ಅರಸನಕೋಟೆ ಅಖಿಲಾಂಡೇಶ್ವರಿ ಅಮ್ಮನವರು. ಥೇಟ್ ಅವ್ರ ತರನೇ ಕಾಣಿಸ್ತಿದ್ಯಾ ಅಕ್ಕ. ಅದೇ ಘನತೆ, ಅದೇ ಗೌರವ, ಅದೇ ಕಳೆ. ರಾಣಿ ರಾಣಿ ತರ ಕಾಣಿಸ್ತಿದ್ಯಾ ಅಕ್ಕ. ಅದು ಸುಮ್ಮನೆ ಇಟ್ಕೊಂಡೆ ಕಣೋ. ಅಕ್ಕ, ನಿಂಗೊಂದು ಮಾತು ಹೇಳ? ಹೇಳ್ಗಣಿ. ಈ ಕಳೆ ತುಂಬಿರೋ ಮುಖನ ನಮ್ ದೊಡ್ಡ ಯಜಮಾನ ನೋಡಿದ್ರೆ ಸೊಯ್ಟ ಪಕ್ಕ ಅಲ್ಲೇ ಬಿದ್ದೋಗ್ತಾರೆ. ಆಗ್ಲೂ ನೀನ್ ಆರೈಕೆ ಮಾಡು. ಏಯ್, ಮತ್ತೆ ಶುರು ಮಾಡ್ಕೊಂಡ್ಯಾ ನೀನು? ಮತ್ತೆ ಶುರು ಮಾಡ್ಕೊಂಡ್ಯಾ? ಮತ್ತೆ ಶುರು ಮಾಡ್ಕೊಂಡ್ಯಾ? ಅವನನ್ನ ಒಂದು ಶಕ್ತಿ ಕಾಯ್ತಿದೆ. ರಕ್ಷೆ ಅವನ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇದೆ. ಅವನ ಹುಡುಗಿನೇ ಅವನ ಬದುಕಿಗೆ ಶ್ರೀರಕ್ಷೆ ತಾಯಿ. ಆ ಹುಡುಗಿ ಮಾಡಿರೋ ಪುಣ್ಯನೇ ಇವನನ್ನು ಕಾಯ್ತಿದೆ ತಾಯಿ. ಜಯ, ಜಯ ಮ್ಯಾಮ್, ಆದಿಗೆ ವಾಸಿ ಆಗೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು. ಅಲ್ಲಿವರೆಗೂ ಅವನ ಮನೆಯಿಂದ ಹೊರಗಡೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಬೇಕಾದ್ದು ನಮ್ಮ ಜವಾಬ್ದಾರಿ. ಸರಿ ಮ್ಯಾಮ್. ಆದಿ ಸುಮ್ಮನೆ ಕೂರೋ ಹುಡುಗ ಅಲ್ಲ, ರೆಡಿಯಾಗಿ ಆಫೀಸಿಗೆ ಹೊರಟೇ ಬಿಡ್ತಾನೆ. ಆಫೀಸ್ಗೆ ಹೋಗೋದಿರಲಿ, ಆಫೀಸ್ ಬಗ್ಗೆ ಯೋಚನೆನೂ ಮಾಡದೇ ಇರೋ ಹಾಗೆ ನೋಡ್ಕೋಬೇಕು. ಶೋರ್ ಮ್ಯಾಮ್. ಆದಿಗಿರೋ ಕಂಟಕ ಕಳಿಯೋವರೆಗೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಹಾಯ್ ಬ್ರೋ. ಹಾಯ್ ಪ್ರೀತು. ಏನು ಮಾಡ್ತಾ ಇದ್ಯಾ? ಯಾವುದೋ ಪ್ರೆಸೆಂಟೇಷನ್ ಬಂದಿತ್ತು, ಚೆಕ್ ಮಾಡ್ತಾ ಇದ್ದೆ. ಅಯ್ಯೋ, ಏನು ಬ್ರೋ ನೀನು ಒಳ್ಳೆ ರವಿಚಂದ್ರ ಅವ್ರು ಏಕಾಂಗಿ ಸಿನಿಮಾ ಹತ್ರ ಯಾವಾಗಲೂ ಏಕಾಂಗಿ ಇರ್ತೀಯಾ? ಹೊರಗಡೆ ಪ್ರಪಂಚ ನೋಡು ಬ್ರೋ, ಎಷ್ಟು ಕಲರ್ಫುಲ್ ಆಗಿದೆ. ನೀನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇದೆಯಾ? ಪ್ರೀತು, ನನಗಿಲ್ಲೇ ಎಲ್ಲ ಕಲರಲ್ಲಿ ಕಾಣಿಸ್ಬೇಕಾದ್ರೆ ಹೊರಗಿನ ಪ್ರಪಂಚ ಯಾಕೆ ಬೇಕು ಹೇಳು? ಬ್ರೋ ಕೂಲ್, ನಿಂಗಿನ್ನ ಬರೀ 20ರ ಆಸ್ಪಾಸು, ಆಗಲೂ 70ರ ಸನ್ಯಾಸಿ ಥರ ಮಾತಾಡ್ತಿದ್ಯಲ್ಲ. ನಿಂಗೇನು ಆಸೆಗಳಿಲ್ವಾ? ಆಸೆಗಳಿದೆ, ಆದರೆ ನೀನು ಹೇಳ್ತಾ ಇರೋದು ಆಸೆಗಳಲ್ಲ, ಬಯಕೆಗಳು. ಅದು ನನಗಿಲ್ಲ. ಹೋಲ್ಡ್ ಆನ್, ತುಂಬ ಕನ್ನಡ ಮಾತಾಡಿ ಕನ್ಫ್ಯೂಸ್ ಮಾಡ್ತಾ ಇದೆಯಾ? ಏನು ಗೊತ್ತಾ, ನಿನ್ಗಿರೋ ಲುಕ್ಗೆ, ನೀನು ಕೊಡೋ ಸ್ಮೈಲ್ಗೆ, ನೀನು ಮಾತಾಡೋ ಮಾತುಗಳಿಗೆ ಹೊರಗಡೆ ಪ್ರಪಂಚ ಫಿದಾಗ ಹೋಗ್ತಾರೆ ಬ್ರೋ, ಸಚ್ಚಿ. ಪ್ರೀತು, ನೀನು ಹೇಳ್ತಾ ಇರೋ ಎಲ್ಲ ಕ್ವಾಲಿಟೀಸ್ಗಳಿಂದ ಅಪ್ಪ ಅಮ್ಮ ಖುಷಿಯಾಗಿದ್ದು ಅವ್ರಿಗೆ ಹೊರಗಡೆ ಮುಜುಗರ ಆಗದೆ ಇದ್ರೆ ಸಾಕು. ಏನು ಬ್ರೋ ನೀನು ಅವಾಗ್ಲಿಂದ ಹಳೆ ಟೇಪ್ ರೆಕಾರ್ಡರ್ ಥರ ಹೇಳಿದ್ದೆ ಹೇಳ್ತಾ ಇದ್ಯಾ? ನಿನ್ಗೆ ಯಾವತ್ತು ಈ ಸೂಟು ಬೂಟೆಲ್ಲ ಸೈಡ್ಗಿಟ್ಟು ನಂತರ ಟೀ ಶರ್ಟು ಚಡ್ಡಿ ಹಾಕೊಂಡು ಪಬ್ಬಲ್ಲಿ ಕುಣಿಬೇಕು, ಗರ್ಲ್ ಫ್ರೆಂಡ್ ಜೊತೆ ಡೇಟ್ ಮಾಡಬೇಕು, ಇದೆಲ್ಲ ಕಿಕ್ ಕೊಡುತ್ತೆ ಅಂತ ನಿಂಗೆ ಅನ್ಸಿಲ್ವಾ? ಅನ್ಸಿಲ್ವಾ? ನಿಜವಾಗ್ಲೂ ಅನ್ಸಿಲ್ವಾ? ಪ್ರೀತು, ಕಿಕ್ ಅನ್ನೋ ಪದಕ್ಕೆ ನಿನ್ನ ಡಿಕ್ಷನರಿಲೇ ಬೇರೆ ಮೀನಿಂಗ್ ಇದೆ, ನನ್ನ ಡಿಕ್ಷನರಿಲೇ ಬೇರೆ ಮೀನಿಂಗ್ ಇದೆ. ದೊಡ್ಡ ದೊಡ್ಡ ಡೀಲ್ನ ಕ್ರ್ಯಾಕ್ ಮಾಡಿ ನಮ್ಮ ಕಂಪ್ನಿನ ನಂಬರ್ 1 ಪೊಸಿಷನಲ್ಲಿ ಮೇಂಟೈನ್ ಮಾಡೋ ಶ್ರಮದಲ್ಲಿ ನನಗೆ ಕಿಕ್ಕಿದೆ. ನನ್ನ ಗೆಲುವನ್ನು ನೋಡಿ ಅಮ್ಮ ಹೆಮ್ಮೆಯಿಂದ ನನ್ನ ಕೆನ್ನೆ ಸವರ್ತಾರಲ್ಲ, ಅದರಲ್ಲಿ ನನಗೆ ಕಿಕ್ಕಿದೆ. ನನಗೆ ಎಷ್ಟೇ ದೊಡ್ಡವನಾದರೂ
ಅಪ್ಪ ನನ್ನ ಚಿಕ್ಕ ಹುಡುಗನ ಥರ ಟ್ರೀಟ್ ಮಾಡ್ತಾರಲ್ಲ ಅದರಲ್ಲಿ ನನಗೆ ಕಿಕ್ಕಿದೆ. ಸಾವಿತ್ರಮ್ಮನ ಅಡುಗೆಗೆ ಕಿಕ್ಕಿದೆ, ಪಾರ್ವತಿ ಕಾಫಿಲಿ ಕಿಕ್ಕಿದೆ. ನಿಲ್ಸು ಬ್ರೋ ನಿಲ್ಸು. ನೀನು ಮಾತಾಡ್ತಿರೋದು ನನಗೆ ಕಿಕ್ ಕೊಟ್ಟಂಗೆ ಅನಿಸ್ತಿದೆ. ನಾನು ಹೇಳಿದ ಅರ್ಥನೇ ಬೇರೆ, ನೀನು ಕಿಕ್ ಕೊಡ್ತಿರೋ ಅರ್ಥನೇ ಬೇರೆ. ಪ್ರೀತು, ಏನು ನಿನ್ನ ಮಾತಿನ ಅರ್ಥ? ಬಿಡ್ಸ್ ಹೇಳೋ. ಈ ದೊಡ್ಡವ್ರು ಆಗ್ಬಾರ್ದು ಬ್ರೋ, ಆದರೆ ಬುದ್ಧಿ ಬೆಳಿಬಾರ್ದು. ದೊಡ್ಡೋರಾದರೆ ಅಲ್ವೇನೋ ಪ್ರಪಂಚನ ಅರ್ಥ ಮಾಡಿಕೊಂಡು ಬೆಳೆಯೋ ಜನಗಳ ಜೊತೆ ನಾವು ಬೆಳೆಯೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಪ್ರಪಂಚ ಮುಂದೆ ಹೋಗ್ತಾ ಇರುತ್ತೆ, ನಾವಿದ್ದಲ್ಲೇ ಇರ್ತೀವಿ. ನಿಮ್ಮ ಬೆಳವಣಿಗೆ ಬೇರೆ ಬ್ರೋ, ನಮ್ಮ ಬೆಳವಣಿಗೆ ಬೇರೆ. ನಿನ್ನ ಪ್ರಕಾರ ಬೆಳವಣಿಗೆ ಅಂದರೆ ಏನು? ಒಳ್ಳೆ ಸ್ಕೂಲ್ ಡೇಸ್ ಥರ ಚೆನ್ನಾಗಿ ಓದ್ತಿದ್ವಿ, ಆದರೆ ಏನಕ್ಕೆ ಓದ್ತಿದ್ವಿ ಅಂತ ನಮಗೆ ಗೊತ್ತೇ ಇರ್ತಿರ್ಲಿಲ್ಲ, ಯೋಚನೆನೇ ಇರ್ತಿರ್ಲಿಲ್ಲ. 3 ತಿಂಗಳು ರಜಾ ಬ್ರೋ, ಏನು ಸಖತ್ತಾಗಿರ್ತಿತ್ತು. ಕುಣಿದು ಕುಪ್ಪಳಿಸ್ತಾ ಇದ್ವಿ, ಆಟ ಆಡ್ತಾ ಇದ್ವಿ, ಸೂಪರ್ ಆಗಿರ್ತಿತ್ತು. ಆಮೇಲೆ ಕಾಲೇಜು, ಎಲ್ಲಿ ಹೋದ್ರೆ ಅಲ್ಲಿ ಹುಡುಗಿರು, ಬಲ್ಗೆಗೆ ಒಬ್ಳು ಗರ್ಲ್ ಫ್ರೆಂಡು, ಎಡ್ಗೆಗೆ ಒಬ್ಳು ಗರ್ಲ್ ಫ್ರೆಂಡು, ಬೇಕಂದ ಕಾಫಿ, ಅವಾಗ ಪಾರ್ಟಿ, ನೈಟ್ ರೈಡ್ಸು ಎಲ್ಲ ಸೂಪರ್ ಆಗಿರ್ತಿತ್ತು ಬ್ರೋ. ಈ ದೊಡ್ಡವರಾದ್ಮೇಲೆ ಹುಡುಗಿರ ಹತ್ರ ಹೋದ್ರೆ ಲವ್ ಗಿವ್ ಅಂತ ಡವ್ ಮಾಡೋಕೆ ಶುರು ಮಾಡ್ಬಿಡ್ತಾರೆ. ಅದನ್ನ ನೋಡಿದ್ರೆ ನಂಗೆ ಇರಿಟೇಟ್ ಆಗುತ್ತೆ, ಮೈಯೆಲ್ಲ ಕೆರ್ಕೊಂಡಂಗೆ ಅನ್ಸುತ್ತೆ. ಆ್ಯಕ್ಚುಲಿ ಈ ಕಾಲೇಜ್ ಲವ್ ಸ್ಟೋರೀಸು ತುಂಬ ಸ್ವೀಟ್ ಅಲ್ವಾ? ಲವ್ ಈಸ್ ಸ್ವೀಟ್, ಆದರೆ 10 ಜನಕ್ಕೆ ಹಂಚೋ ಸ್ವೀಟ್ ಅಲ್ಲ. ಪ್ರೀತಿ ಅನ್ನೋದು ಲೈಫಲ್ಲಿ ಒಂದೇ ಒಂದು ಸತಿ ಆಗೋ ಅನುಭವ. ಅದನ್ನು ಒಬ್ರಿಗೆ ಮಾತ್ರ ಸೀಮಿತವಾಗಿ ಹಂಚಬೇಕಾಗಿರೋ ಮಧುರವಾದ ಕ್ಷಣಗಳು. ಮನಸ್ಸನ್ನು ಕಣ್ಣಿನ ಪರದೆಗೆ ಬಿಟ್ಟು ಒಳಗಿರೋ ಎಲ್ಲ ಸತ್ಯಗಳನ್ನ ಹೇಳ್ಕೊಳ್ಳೋಕ್ಕಾಗೋ ಒಂದು ಸುಂದರವಾದ ಅವಕಾಶ. ಸಿಕ್ಕೋರಿಗೆಲ್ಲ ಹಂಚೋದು ಪ್ರೀತಿ ಆಗಲ್ಲ ಪ್ರೀತಿ, ಅದು ಬರೀ ವ್ಯಾಮೋಹ, ಇನ್ಫ್ಯಾಕ್ಚುಯೇಷನ್. ವಾ ಎಲ್ಲಿ ಬ್ರೋ? ಈ ಕಡೆ ತಿರುಗು, ಎಲ್ಲಿ ಕಡೆ ತಿರುಗು, ಏನು ಬ್ರೋ ಇದು? ಲವ್ವಲ್ಲಿ PhD ಮಾಡಿದವ್ರ ಥರ ಮಾತಾಡ್ತಿದ್ದಿಲ್ಲ ಬ್ರೋ. ನೀನು ಇಷ್ಟೆಲ್ಲ ಲವ್ ಬಗ್ಗೆ ಸ್ಪೀಚ್ ಕೊಡ್ತಿದ್ದೆ ಅಂದರೆ ಎಲ್ಲೋ ನಿಮಗೆ ಪ್ರೀತಿಯ ಒಂದು ಕಿಡಿತ ಹಾಕಿದೆ. ಅದು ಇಷ್ಟರಲ್ಲೇ ಕಾಡ್ಗಿಚ್ಚಾಕೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗೇನಿಲ್ಲ ಪ್ರೀತು, ನನಗನ್ಸಿದ್ನ ನಾನು ಹೇಳಿದೆ ಅಷ್ಟೇ. ನಿನಗನ್ಸಿದ್ ನೀನು ನನ್ನ ಮಾತ್ರ ಹೇಳಿಲ್ವಲ್ಲ ಬ್ರೋ. ನಿನ್ನ ದಿನ ಎದ್ವಾ ಅಥವಾ ಪ್ರೀತಿ ಮಾಡೋ ಮತ್ತೊಬ್ಳು ಇದ್ದಾಳಲ್ಲ. ನೀನು ಯಾರ ಬಗ್ಗೆ ಮಾತಾಡ್ತಾ ಇದೆಯಾ ಪ್ರೀತು? ದಿನ ನಿನ್ನ ನೋಡೋಳು, ನಿನ್ನ ಮಾತುಗಳಿಗೆ ಅವಳ ಮಾತುಗಳನ್ನ ಸೇರಿಸಿ ಹೂ ಅನ್ನೋಳು, ನೀನು ಮೌನವಾಗಿದ್ದಾಗ ನಿನ್ನ ಮನಸ್ಸನ್ನು ಕೆತ್ಕೋಳು, ದಿನ ನಿನ್ನ ಸೇವೆ ಮಾಡೋಳು. ಪ್ರೀತು, ಏನು ಹೇಳ್ತಾ ಇದೆಯಾ? ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ. ಬ್ರೋ, ನಿನ್ನ ಲ್ಯಾಪ್ಟಾಪಲ್ಲಿ ಅಡಗಿರೋ ಅಂಥ ಸುಂದರ ಕಣ್ಗಳು. ಬ್ರೋ, ನಿಂಗೆ ಕಣ್ಗಳ ಮೇಲೆ ಲವ್ ಆಗಿಲ್ವಾ ಬ್ರೋ? ಬೆಳಗ್ಗೆಯಿಂದ ರಾತ್ರಿವರೆಗೂ ನಿನ್ನ ಜೀವನದ ವರದಿ ಒಪ್ಪಿಸಿ ಮುದ್ದಾಗಿ ಮಾತಾಡ್ತಿರ್ತೀಯ, ಕದ್ದು ಮುಚ್ಚಿ ಕನ್ಸು ಕಾಣ್ತಿರ್ತೀಯ. ನಿಜ ಹೇಳು ಬ್ರೋ, ನಿನಗೆ ಆ ಕಣ್ಗಳ ಮೇಲೆ ಲವ್ ಆಗಿದೆ ತಾನೆ? ಆ ಕಣ್ಣಿರೋ ಹುಡುಗಿ ನೀನು ಎದುರುಗಡೆ ಬಂದರೆ ನಿನ್ನ ಹಾರ್ಟ್ ಫೇಲು, ಲವ್ ಪಾಸು ಅಲ್ವಾ ಬ್ರೋ? ಹಾಗೆಲ್ಲ ಏನೂ ಇಲ್ಲ ಪ್ರೀತು, ನೀನು ಸುಮ್ಮನೆ ಇರೋ. ಸುಮ್ಮನೆ ಏನು ಬ್ರೋ, ರಿಯಲ್ ಲವ್. ನೋಡು, ಆ ಕಣ್ಣಿನ ಬಗ್ಗೆ ಮಾತಾಡಿದ ತಕ್ಷಣ ನಿನ್ನ ಕಣ್ಣಲ್ಲಿ ಒಂದು ಸ್ಪಾರ್ಕ್ ಕಾಣಿಸ್ತಾ ಇದೆ. ಈ ಹುಡುಗಿರ್ ವಿಚಾರನೇ ಹಾಗೆ ಬ್ರೋ, ನೀನು ನಾಚ್ಕೊಳಕ್ ಹೋಗ್ಬೇಡ. ನಿನ್ನ ಕಣ್ಣು ಅವ್ರ ಕಣ್ಣು ಸೇರಿ 2 ಕಣ್ಗಳು ಬರಲಿ, ಪ್ರಪಂಚ ಅಷ್ಟು ಕಲರ್ಫುಲ್ ಆಗಿದೆ ಬ್ರೋ. ನೀವುಗಳು ಬೇಗ ಸೇರಿ ಆ ಕಣ್ಗಳು ಪ್ರಪಂಚ ನೋಡಂಗಾಗ್ಲಿ. ಏಯ್, ನೀನೊಳ್ಳೆ ಪೋಲಿ ಥರ ಮಾತಾಡ್ತಾ ಇದೆಯಾ? ಬ್ರೋ 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 ಲಿಸನ್. ಈ ಲವಲ್ ಬಿದ್ಮೇಲೆ ಈ ಪೋಲಿ ಮಾತುಗಳು ಕಾಮನ್, ಅಡ್ಜಸ್ಟ್ ಮಾಡ್ಕೋಬೇಕು. ನಿಜ ಹೇಳು, ನಿನ್ಗೆ ಲವ್ ಆಗಿದೆ ತಾನೆ? ಲವ್ವು ಇಲ್ಲ, ಮಣ್ಣು ಇಲ್ಲ, ಹೋಗೋ. ಬ್ರೋ, ಇವಾಗ ನಾನು ಇಲ್ಲಿಂದ ಹೋಗ್ಬೇಕು ಅಂದ್ರೆ ನೀನು ನಿಜ ಹೇಳಬೇಕು. ನಿಜ ಹೇಳು, ನಿಂಗೆ ಲವ್ ಆಗಿದೆ ತಾನೆ? ಪ್ರೀತು, ಅಂಥದ್ದು ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಸುಮ್ಮನಿರೋ. ಬ್ರೋ, ಅಂಥದ್ದೇನೋ ಇದೆ ಅಂತ ನಾನು ಹೇಳ್ತಿದ್ದೀನಲ್ಲ ಪ್ರೀತು. ಬ್ರೋ, ನಿಜ ಹೇಳು ಬ್ರೋ. ಬ್ರೋ 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 ಬ್ರೋ, ನೀನು ನನ್ನಿಂದ ತಪ್ಪಿಸ್ಕೋಬಹುದು, ಆದ್ರೆ ನಿನ್ನಿಂದ ನೀನು ಬಾತ್ರೂಮಲ್ಲಿ ಇರಲಿ, ಪಕ್ಕದ ಮೇಲೆ ಟಾಯ್ಲೆಟ್ಗೆ ಹೋದ್ರೆ ತಪ್ಪಿಸ್ಕೊಳಕ್ಕಾಗಲ್ಲ. ಯಾಕಂದ್ರೆ ಲವ್ ಆಗಿರೋದು ನಿನ್ಗೆ, ನಂಗಲ್ಲ. ಮಾತಾಡ್ಕೊಳ್ಳೋ, ಅದು ಏನು ಮಾತಾಡ್ತೀಯ ಮಾತಾಡ್ಕೋ. ಒಬ್ಬನೇ ಮಾತಾಡಿದ್ರೆ ಹುಚ್ಚ ಅಂತಾರೆ. ಅದೇ ನೀನು ಒಬ್ಬೊಬ್ಳು ನೀನು ಲವರ್ ಕಣ್ಗಳ ಜೊತೆ ಮಾತಾಡ್ತಿರ್ತೀಯಲ್ಲ, ಆಗ ಬ್ರೋ, ನಿಜ ಹೇಳು ಬ್ರೋ, ನೀನೀಗ ಪ್ರೀತಿ ಎಂಬ ಸಾಗರದಲ್ಲಿ ಈಜ್ತಾ ಇದೆಯಾ ಅಲ್ವಾ ಬ್ರೋ? ಈಗ ನಿಜ ಹೇಳ್ದೆ ಹೋದ್ರೆ ನಾನು ಇಲ್ಲೇ ಧರಣಿ ಕೂತ್ಕೊಂಡ್ಬಿಡ್ತೀನಿ ಅಷ್ಟೇ. ಧರಣಿ ಕೂತ್ಕೊಳ್ತೀಯಾ?
ನೀನು ನಿಂತ ಕಡೆನೇ ಒಂದು ನಿಮಿಷ ನಿಂತರೆ ಹೆಚ್ಚು ಅಂಥದ್ರಲ್ಲಿ ಕೂತ್ಕೊಳ್ತೀಯಾ? ಕೂತ್ಕೋ. ಬ್ರೋ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಚಾಲೆಂಜಾ? ಚಾಲೆಂಜ್. ಓ ನನಗೆ ಚಾಲೆಂಜ್ ಆಗ್ತೀಯಾ? ಮಾಮ್ ಆದಿಯಲ್ಲಿ ಮಾಮ್ ಒಳಗಿದ್ದಾನೆ. ನೀನೇನು ಮಾಡ್ತಿದ್ದೆ ಇಲ್ಲಿ? ಅದು ಬ್ರೋನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮಾಮ್ ನನ್ನ ಕೆಲಸ ಇದೆ, ಆಮೇಲೆ ಸಿಗ್ತೇನೆ. ಏನಪ್ಪ ಧರಣಿ ಕೂತಿದ್ಯಾ? ನೀನ್ ಧರಣಿ ಕೂತ್ರು ಅಷ್ಟೇ, ಬೆರಣಿ ತಟ್ಟಿದ್ರು ಅಷ್ಟೇ, ಏನೂ ಉಪಯೋಗ ಇಲ್ಲ. ಯಾಕೆ ಬ್ರೋ ಸೈಲೆಂಟ್ ಆಗಿಬಿಟ್ಟೆ? ಹೋಗ್ಲಿ ಬಿಡು, ನಿನ್ನ ಕಿವಿಗೆ ಇಂಪಾಗುವಂಥ ವಿಷಯ ಹೇಳ್ತೀನಿ ಕೇಳು. ನನಗೆ ಲವ್ ಆಗಿದೆ. ಖಂಡಿತವಾಗ್ಲೂ ಲವ್ ಆಗಿದೆ. ಒಂದೊಂದು ಸತಿ ಸಿಹಿಯಾದ ನೋವಾಗುತ್ತೆ, ಒಂದೊಂದು ಸತಿ ಖುಷಿಯಾಗಿ ಕೋಪ ಬರುತ್ತೆ. ಒಬ್ಬನೇ ಇರಬೇಕು ಅನಿಸುತ್ತೆ, ನೆನಪಲ್ಲೇ ಕಾಲ ಕಳಿಬೇಕು ಅನಿಸುತ್ತೆ. ಸಾಕಾ ಇಲ್ಲ ಇನ್ನೂ ಬೇಕಾ? ಲವ್ ಅಂತ ಇದೆಯಲ್ಲ, ಇದೇ ತಾನೇ ನಿನ್ನ ಲವ್? ನನಗೂ ಲವ್ ಆಗಿದೆ. ಹೇಳಾಯ್ತಲ್ಲ, ಇನ್ಮೇಲೆ ತಲೆ ತಿನ್ನಬಾರ್ದು, ಅರ್ಥ ಆಯ್ತಾ? ಯಾಕೆ ಸೈಲೆಂಟ್ ಆಗಿಬಿಟ್ಟೆ? ಓ ಸೈಲೆಂಟಾಗಿ ಮಜಾ ತಗೋತಾ ಇದೆಯಾ? ಇವಾಗ ನಾನು ಹೊರಗಡೆ ಬರ್ತಾ ಇದ್ದೀನಿ, ನೀನು ಅಲ್ಲಿ ಇರಬಾರ್ದು ಅಷ್ಟೇ. ಮತ್ತೆ ಲವ್ ಗಿವ್ ಅಂದರೆ ಅಷ್ಟೇ. ಮತ್ತೆ ಇವಾಗ ನಾನು ಬರ್ತಾ ಇದ್ದೀನಿ, ನೀನು ಹೋಗಿರಬೇಕು. ಅಮ್ಮ. ಆದಿ ಏನಪ್ಪ ಇದು? ಅಮ್ಮ, ನಿನ್ನ ಮಾತುಗಳು, ನಿನ್ನ ಭಾವನೆಗಳು. ಅಮ್ಮ ಅದು ಆದಿ, ನಿನ್ನ ಮಾತುಗಳಲ್ಲಿ ತಪ್ಪು ಹುಡುಕ್ತಾ ಇಲ್ಲ, ನಿನ್ನ ಭಾವನೆಗಳಿಗೆ ತೀರ್ಪನ್ನು ಕೊಡ್ತಾ ಇಲ್ಲ. ಕೇಳ್ತಾ ಇದ್ದೀನಿ ಅಷ್ಟೇ. ನಿನಗೇನಾದರೂ ಲವ್ ಆಗಿದೆಯಾ? ಅಮ್ಮ ಹಾಗೇನಿಲ್ಲ ಅಮ್ಮ. ಪ್ರೀತು ಅರ್ಧ ಗಂಟೆಯಿಂದ ಬೆನ್ನ ಹಿಂದೆ ಬಿದ್ದಿದ್ದ. ಪ್ರೀತಿ ಗೀತಿ ಅಂತ ಆ ಕಣ್ಗಳನ್ನ ಸೇರಿಸಿ ನನ್ನ ರೇಗಿಸ್ತಾ ಇದ್ದ. ಅದಕ್ಕೆ ಅವ್ನು ಹೋಗ್ಲಿ ಅಂತ ಆ ಥರ ಮಾತಾಡ್ತಾ ಇದ್ದೆ ಅಷ್ಟೇ. ಕಣ್ಣುಗಳ? ಹೌದಮ್ಮ. ಯಾರ ಕಣ್ಣುಗಳು ಆದಿ? ಅಮ್ಮ ಅದು ನಿಮಗೆ ಗೊತ್ತಿರೋ ಕಣ್ಗಳೇ. ನನಗೂ ಗೊತ್ತಿರೋ ಕಣ್ಣುಗಳ? ನಾನು ನೋಡಿದ್ದೀನಾ? ನೋಡಿದ್ದೀರಾ, ನೀವು ಅದನ್ನು ಮೆಚ್ಕೊಂಡಿದ್ದೀರಾ ಕೂಡ. ಯಾರ ಕಣ್ಣುಗಳ ಬಗ್ಗೆ ಮಾತಾಡ್ತಿದೀಯಾ ಆದಿ?